ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಅಶ್ವವೇಗ ನ್ಯೂಸ್ ಚಾನೆಲ್ ಹಾಗೂ ರೋಟರಿ ಸಂಸ್ಥೆಯಿಂದ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ದೊಡ್ಡ ಮಧುರೆ ಸರ್ಕಾರಿ ಪ್ರೌಢಶಾಲಾ ಮಕ್ಕಳೊಂದಿಗೆ ಒಂದಿಡೀ ದಿನ ಪರಿಸರ ದಿನ ಮಾಡಿದ್ವಿ. ಇನ್ನು ಶಾಲಾ ಮಕ್ಕಳಿಗೆ ನುಗ್ಗೆ ಬಿತ್ತನೆ ಬೀಜ ಜೊತೆಗೆ ಕಲ್ಪವೃಕ್ಷ ಗಿಡಗಳು ಹಾಗೂ ಸೀಬೆ ಗಿಡಗಳನ್ನು ಕೊಟ್ಟು ಅವರಿಗೆ ಪರಿಸರ ಕಾಳಜಿ ತೋರೋದಕ್ಕೆ ಜಾಗೃತಿ ಮೂಡಿಸಲಾಯಿತು. ಬೆಂಗಳೂರು ರೋಟರಿ ಜಿಲ್ಲೆಯ ಕೃಷಿ ವಿಭಾಗದ ಮಿಲಿಯನ್ ಮುರುಂಗಾ ಯೋಜನೆಯ ಅಡಿ ಲಕ್ಷಾಂತರ ನುಗ್ಗೆ ಬಿತ್ತನೆ ಬೀಜ ಹಂಚಲಾಗಿದೆ. ಇನ್ನು ನಮ್ಮ ಅಶ್ವಭಾಸ್ಕರ ಸೇವಾ ಟ್ರಸ್ಟ್ ವತಿಯಿಂದ ಅಶ್ವಕೋಟಿ ವೃಕ್ಷ ಮಹಾ ಅಭಿಯಾನ ಮಿಂಚಿನಂತೆ ಸಾಗ್ತಾ ಇದೆ. ಅಶ್ವಕೋಟಿ ವೃಕ್ಷ ಮಹಾ ಅಭಿಯಾನದ ಅಡಿಯಲ್ಲಿ ಸೀಬೆ ಗಿಡಗಳು ಹಾಗೆ ಕಲ್ಪವೃಕ್ಷ ತೆಂಗಿನ ಸಸಿಗಳನ್ನು ಮಕ್ಕಳಿಗೆ ಕೊಟ್ಟು ಪ್ರಕೃತಿ ವೈಶಿಷ್ಟ್ಯದ ಬಗ್ಗೆ ಅರಿವನ್ನು ಕೂಡ ಮೂಡಿಸಲಾಗಿದೆ. ಅಗ್ರಿಕಲ್ಚರ್ ಕಮಿಟಿಲಿ ನಾವು ಒಬ್ಬ ಆರ್ಗ್ಯಾನಿಕ್ ಕಮಿಟಿಲಿ ಚೇರ್ಮನ್ ಆಗಿದ್ದೀನಿ. ಸೊ ಆರ್ಗ್ಯಾನಿಕ್ ಆಗಿ ನಾವು ಪ್ರಚಾರದಲ್ಲಿದ್ದೀವಿ. ನಮ್ಮ ಬೆಳೆಗಳನ್ನು ಏನೇ ಆಗಲಿ ಎಲ್ಲ ಆರ್ಗ್ಯಾನಿಕ್ ಆಗಿ ಬೆಳೆದ್ರೆ ಭಾಳ ಉತ್ತಮವಾಗಿ ಎಲ್ಲರೂ ಆರೋಗ್ಯವನ್ನು ಕಾಪಾಡ್ಬೋದು ಅಂತ ನಾವು ಈ ಪ್ರಚಾರವನ್ನು ಮಾಡ್ತಾ ಎಲ್ಲ ಶಾಲೆಗಳು, ಸರ್ಕಾರಿ ಶಾಲೆಗಳು ಮತ್ತು ಹಾಗೂ ಸುಮಾರು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಇವತ್ತು ಇಲ್ಲಿ ಯಡಿಯೂರಿಗೆ ಬಂದು ಈ ಕಾರ್ಯಕ್ರಮವನ್ನು ಸಂಪೂರ್ಣ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದ ತಮ್ಮ ಅಶ್ವವೇದ ಚಾಲನ್ ಅವರಿಗೆ ಭಾಳ ಧನ್ಯವಾದಗಳನ್ನು ಹೇಳ್ತೀನಿ. ಈ ಅಗ್ರಿಕಲ್ಚರ್ ಕಮಿಟಿಲಿ ನಾವು ಒಬ್ಬ ಆರ್ಗ್ಯಾನಿಕ್ ಕಮಿಟಿಲಿ ಚೇರ್ಮನ್ ಆಗಿದ್ದೀನಿ. ಸೊ ಆರ್ಗ್ಯಾನಿಕ್ ಆಗಿ ನಾವು ಪ್ರಚಾರದಲ್ಲಿದ್ದೀವಿ. ನಮ್ಮ ಬೆಳೆಗಳನ್ನು ಏನೇ ಆಗಲಿ ಎಲ್ಲ ಆರ್ಗ್ಯಾನಿಕ್ ಆಗಿ ಬೆಳೆದ್ರೆ ಭಾಳ ಉತ್ತಮವಾಗಿ ಎಲ್ಲರೂ ಆರೋಗ್ಯವನ್ನು ಕಾಪಾಡ್ಬೋದು ಅಂತ ನಾವು ಈ ಪ್ರಚಾರವನ್ನು ಮಾಡ್ತಾ ಎಲ್ಲ ಶಾಲೆಗಳು, ಸರ್ಕಾರಿ ಶಾಲೆಗಳು ಮತ್ತು ಹಾಗೂ ಸುಮಾರು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಇವತ್ತು ಇಲ್ಲಿ ಯಡಿಯೂರಿಗೆ ಬಂದು ಈ ಕಾರ್ಯಕ್ರಮವನ್ನು ಸಂಪೂರ್ಣ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದ ತಮ್ಮ ಅಶ್ವವೇದ ಚಾಲನ್ ಅವರಿಗೆ ಭಾಳ ಧನ್ಯವಾದಗಳನ್ನು ಹೇಳ್ತೀನಿ. ಸೊ ಇವತ್ತು ಎನ್ವೈರ್ಮೆಂಟಲ್ ಡೇಗೆ ಅಶ್ವವೇಗ ಚಾನಲ್ ಅವರು ತುಂಬ ಸಪೋರ್ಟಿವ್ ಆಗಿದ್ದರು. ಸೊ ಸಕ್ಸಸ್ಫುಲ್ಲಾಗಿ ಟ್ರೀ ಪ್ಲಾಂಟೇಷನ್ ಎಲ್ಲ ಮಾಡಿದ್ವಿ ಗೌರ್ಮೆಂಟ್ ಸ್ಕೂಲಲ್ಲಿ ಯಡಿಯೂರ ಹತ್ರ. ಸೊ ಹೆಚ್ಚೆಚ್ಚಾಗಿ ಎನ್ವೈರ್ಮೆಂಟಲ್ಗೆ ಒತ್ತು ಕೊಡ್ತಾಯಿದ್ದೀವಿ. ಯಾಕಂತ ಪೊಲ್ಯೂಷನ್ ಎಲ್ಲ ಜಾಸ್ತಿ ಆಗ್ತಾಯಿದೆ, ಪ್ಲಾಸ್ಟಿಕ್ ಬಳಕೆ ಜಾಸ್ತಿ ಆಗ್ತಾಯಿದೆ. ಮುಂದಿನ ಬರೋ ಪೀಳಿಗೆಗೆ ನಾವು ಏನು ಬಿಟ್ಟು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ಮನೆಗೊಂದು ಮಗು ಮನೆಗೊಂದು ಟ್ರೀ ಅನ್ನೋ ಕಾನ್ಸೆಪ್ಟಲ್ಲಿ ಲಕ್ಷ ಕಲ್ಪವೃಕ್ಷ ನಾವು ಪ್ರಾಜೆಕ್ಟ್ನ ಕೈಗೆತ್ಕೊಂಡಿದ್ದೀವಿ. ಹಲವಾರು ಪ್ರಾಜೆಕ್ಟ್ ರೋಟರಿ ಕ್ಲಬ್ಬಲ್ಲಿದೆ. ಸೊ ತುಂಬ ಧನ್ಯವಾದಗಳು ಅಶ್ವವೇಗ TV ಚಾನಲ್ ಅವ್ರಿಗೆ. ನಮ್ಮ ಜೊತೆ ಕೈ ಕೂಡಿಸಿ ಸರ್ ನೀವೆಲ್ಲೋ ಪ್ರಾಜೆಕ್ಟ್ ಮಾಡಿದ್ರು ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಹೇಳಿದ್ರೆ ತುಂಬ ಧನ್ಯವಾದಗಳು. ಸೋಮಶೇಖರ್ ಮುರಾಳ್, ರೋಟರಿ ಕ್ಲಬ್ ಸೌತ್ ಪರೇಡ್, ಬ್ಯಾಂಗ್ಳೂರು. ಸೊ ಇವತ್ತು ಎನ್ವೈರ್ಮೆಂಟಲ್ ಡೇಗೆ ಅಶ್ವವೇಗ ಚಾನಲ್ ಅವರು ತುಂಬ ಸಪೋರ್ಟಿವ್ ಆಗಿದ್ದರು. ಸೊ ಸಕ್ಸಸ್ಫುಲ್ಲಾಗಿ ಟ್ರೀ ಪ್ಲಾಂಟೇಷನ್ ಎಲ್ಲ ಮಾಡಿದ್ವಿ ಗೌರ್ಮೆಂಟ್ ಸ್ಕೂಲಲ್ಲಿ ಯಡಿಯೂರ ಹತ್ರ. ಸೊ ಹೆಚ್ಚೆಚ್ಚಾಗಿ ಎನ್ವೈರ್ಮೆಂಟಲ್ಗೆ ಒತ್ತು ಕೊಡ್ತಾಯಿದ್ದೀವಿ. ಯಾಕಂತ ಪೊಲ್ಯೂಷನ್ ಎಲ್ಲ ಜಾಸ್ತಿ ಆಗ್ತಾಯಿದೆ, ಪ್ಲಾಸ್ಟಿಕ್ ಬಳಕೆ ಜಾಸ್ತಿ ಆಗ್ತಾಯಿದೆ. ಮುಂದಿನ ಬರೋ ಪೀಳಿಗೆಗೆ ನಾವು ಏನು ಬಿಟ್ಟು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ಮನೆಗೊಂದು ಮಗು ಮನೆಗೊಂದು ಟ್ರೀ ಅನ್ನೋ ಕಾನ್ಸೆಪ್ಟಲ್ಲಿ ಲಕ್ಷ ಕಲ್ಪವೃಕ್ಷ ನಾವು ಪ್ರಾಜೆಕ್ಟ್ನ ಕೈಗೆತ್ಕೊಂಡಿದ್ದೀವಿ. ಹಲವಾರು ಪ್ರಾಜೆಕ್ಟ್ ರೋಟರಿ ಕ್ಲಬ್ಬಲ್ಲಿದೆ. ಸೊ ತುಂಬ ಧನ್ಯವಾದಗಳು ಅಶ್ವವೇಗ TV ಚಾನಲ್ ಅವ್ರಿಗೆ. ನಮ್ಮ ಜೊತೆ ಕೈ ಕೂಡಿಸಿ ಸರ್ ನೀವೆಲ್ಲೋ ಪ್ರಾಜೆಕ್ಟ್ ಮಾಡಿದ್ರು ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ ಹೇಳಿದ್ರೆ ತುಂಬ ಧನ್ಯವಾದಗಳು. ಸೋಮಶೇಖರ್ ಮುರಾಳ್. ರೋಟರಿ ಮಿಲಿಯನ್ ಮುರುಂಗಾ ಹೆಸರಲ್ಲಿ ನುಗ್ಗೆ ಬೀಜಗಳನ್ನು ಹಂಚಲಾಯಿತು. ಒಂದು ರೀತಿಯಾಗಿ ಅರ್ಥಪೂರ್ಣವಾದಂತಹ ಪರಿಸರ ದಿನಾಚರಣೆ ಜೂನ್ 5ಕ್ಕೆ ಪರಿಸರ ಒಂದು ಜ್ಞಾನವನ್ನಾಗಲಿ, ಒಂದು ವೃಕ್ಷವನ್ನು ಕಡಿದಂತಹ ಜಾಗದಲ್ಲಿ 10 ಬೀಜವನ್ನು ಹಾಕಬೇಕು ಅನ್ನುವಂಥದ್ದನ್ನು ನಮ್ಮ ಸಾಲುಮರದ ತಿಮ್ಮಕ್ಕ ಅವರು ಹೇಳ್ಕೊಟ್ಟು ಹೋಗಿದ್ರು. ಸೊ ಅದನ್ನೇ ಒಂದು ರೀತಿಯಾಗಿ ಮಾದರಿಯಾಗಿ ತೆಗೆದುಕೊಂಡು, ಅವರನ್ನೇ ಮಾದರಿಯಾಗಿ ತೆಗೆದುಕೊಂಡು ಮಕ್ಕಳಿಗೆ ಈಗಿಂದಲೇ ಪರಿಸರದ ಒಂದು ಎಷ್ಟು ಪ್ರಾಮುಖ್ಯತೆ ವಹಿಸಬೇಕು ಅನ್ನುವಂಥದ್ದು, ಮತ್ತು ಗಿಡ ಮರ ವೃಕ್ಷಗಳಿಂದ ಆಗುವಂತಹ ಹೆಲ್ಪ್ಗಳಾಗಿರ್ಬೋದು, ಆ್ಯಂಡ್ ಅದನ್ನು ಕಡಿದ್ರೆ ಆಗುವಂತಹ ಎಷ್ಟೆಲ್ಲ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಇದೆ ಅನ್ನುವಂತಹ ಮಾಹಿತಿನ ತಿಳಿಸ್ಕೊಡೋದಾಗಿರ್ಬೋದು. ಸೊ ವೃಕ್ಷ ನೆಡುವಂತಹ ಕಾರ್ಯಕ್ರಮ ನಮ್ಮ ಅಶ್ವವೇಗ ನ್ಯೂಸ್ ತಂಡದ ಕಡೆಯಿಂದ ಮಾಡಲಾಗಿದೆ. ನಮ್ಮ CO ಮೇಡಮ್ ಆಗಿರ್ಬೋದು, ಜೊತೆಗೆ ರಾಘವ್ ಸೂರ್ಯ ಸರ್, ನಮ್ಮ MD ಸರ್, ರಾಮಚಂದ್ರ ಸರ್, ಆನ್ವೇರಿ, ಶಿವಮೊಗ್ಗ ಮತ್ತು ನಾಗೇಶ್ ಸರ್ ಎಲ್ಲರೂ ಕೂಡ ಅತ್ಯದ್ಭುತವಾಗಿ ನೆರವೇರಿಸೋದ್ರಲ್ಲಿ ಮುಂದಾಗಿದ್ದಾರೆ. ಒಂದು ರೀತಿಯಾಗಿ ಮಕ್ಕಳಿಗೆ ಅರಿವನ್ನು ಮೂಡಿಸುವಂತಹ ಕೆಲಸ ಮಳವಳ್ಳಿಯ ರೋಟರಿ ಕ್ಲಬ್ನ ಗೌತಮ್ ಚಂದ್ ಅವರು, ಸೊ ಎಲ್ಲರೂ ಕೂಡ ಸೇರಿಕೊಂಡು ಅತ್ಯದ್ಭುತವಾದಂತಹ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಅಶ್ವವೇಗ ಚಾನಲ್ ಮತ್ತು ರೋಟರಿ ಸಂಸ್ಥೆಯಿಂದ ನಡೆದಿರುವಂತಹ ಒಂದು ಕಾರ್ಯಕ್ರಮ ಪರಿಸರ ದಿನಾಚರಣೆಯ ಅಂಗವಾಗಿ. ನೋಡ್ಕೊಂಡೇ ಬರ್ತಾ ಇದ್ದೀವಿ, ಅದನ್ನ ಅನುಭವಿಸ್ತಾ ಇದ್ದೀವಿ. ಹಾಗಾಗಿ ಸಾಂಕೇತಿಕವಾಗಿ ಇವತ್ತು ನಾವು ಅಶ್ವ ವೇಗ ನ್ಯೂಸ್ ಚಾನೆಲ್ ವತಿಯಿಂದ ಮತ್ತೆ ರೋಟರಿ
ಕ್ಲಬ್ ವತಿಯಿಂದ ನುಗ್ಗೆ ಬೀಜ ಗಿಡ ಇವತ್ತು ನಿಮ್ಗೆಲ್ಲರೂ ಕೊಡ್ತಾ ಇದೆ. ಅದ್ರ ಜೊತೆಗೆ ತೆಂಗಿನ ಗಿಡಗಳು, ಕಲ್ಪವೃಕ್ಷದ ಗಿಡಗಳನ್ನ ಸಾಂಕೇತಿಕವಾಗಿ ಓಕೆ, ಇವಾಗ ಮಾಡಿಲ್ಲ ಪಂಚಾಯತ್ ಮನೆ ನೋಡ್ಕೊಂಡೇ ಬರ್ತಾ ಇದೆ, ಅದನ್ನ ಅನುಭವಿಸ್ತಾ ಇದ್ದೀವಿ. ಹಾಗಾಗಿ